ಬಳ್ಳಾರಿಯಲ್ಲಿ ನಿನ್ನೆ ನಡೆದಂತ ಘರ್ಷಣೆಗೆ ಸಂಬಂಧಿಸಿದಂತೆ ದೂರು ದಾಖಲಾಗಿದೆ. ಜನಾರ್ದನ್ ರೆಡ್ಡಿ ಸೇರಿ ಒಟ್ಟು 11 ಜನರ ವಿರುದ್ಧ ಕೊಲೆ ಯತ್ನ ಕೇಸನ್ನ ಪೊಲೀಸರು ದಾಖಲಿಸಿರುವುದು. ಭರತ್ ರೆಡ್ಡಿಯವರ ಬೆಂಬಲಿಗರು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು ಸೇರಿ ಒಟ್ಟು 11 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ನಲ್ಲಿ ಉಲ್ಲೇಖಿಸಿರುವಂತಹ ಆರೋಪಗಳಿಗೆ ಸಂಬಂಧಿಸಿದಂತೆ ಸೆಕ್ಷನ್ 109 ಆಫ್ ಬಿಎನ್ಎಸ್ ಕೊಲೆ ಯತ್ನ, ಅಟೆಂಪ್ಟ್ ಟು ಮರ್ಡರ್, ಸೆಕ್ಷನ್ 115 ಸಬ್ ಸೆಕ್ಷನ್ 2 ಮಾರಣಾಂತಿಕ ಹಲ್ಲೆ, ಸೆಕ್ಷನ್ 118 ಮಾರಕಾಸ್ತ್ರ ಬಳಸಿ ಹಲ್ಲೆ, ಸೆಕ್ಷನ್ 189 ಅಕ್ರಮ ಕೂಟ ಕಟ್ಟಿಕೊಳ್ಳೋದು, ಸೆಕ್ಷನ್ 191 ಮಾರಕಾಸ್ತ್ರ ಬಳಸಿ ಗಲಭೆ ಮಾಡಿರೋದು ಸೇರಿ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಕೇಸು ದಾಖಲಾಗಿದೆ. ಅಟೆಂಪ್ಟ್ ಟು ಮರ್ಡರ್ ನಾನ್ ಬೇಲೇಬಲ್ ಇದರ ಅಡಿಯಲ್ಲಿ ಕೇಸು ದಾಖಲಿಸಲಾಗಿದೆ. ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಸೇರಿ ಒಟ್ಟು 11 ಜನ. ಚಾನಾಳ್ ಶೇಖರ್ ಅನ್ನೋರು ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಕೇಸು ದಾಖಲಾಗಿರು. ದೂರಿನಲ್ಲಿ ಅವರು ಉಲ್ಲೇಖಿಸ್ತಾರೆ, ಕಲ್ಲು ತೂರಾಟ ಮಾಡಲಾಗಿದೆ, ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ಭರತ್ ರೆಡ್ಡಿ ಅವರು ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಬ್ಯಾನರ್ ವಿಚಾರ ಮುಂದಿಟ್ಟುಕೊಂಡು ಗಲಾಟೆ ಮಾಡಿದ್ದಾರೆ ಅನ್ನೋದನ್ನ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸು ದಾಖಲಾಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಅಟೆಂಪ್ಟ್ ಟು ಮರ್ಡರ್, ಗಲಭೆಗೆ ಪ್ರಚೋದನೆ, ಅಕ್ರಮ ಕೂಟ ಕಟ್ಟಿಕೊಂಡು ಶಾಂತಿ ಭಂಗ ಮಾಡಿದ್ದಾರೆ ಅನ್ನೋ ಆರೋಪಗಳ ಆಧಾರದ ಮೇಲೆ, ಆರೋಪಗಳ ಅಡಿಯಲ್ಲಿ ಪೊಲೀಸರು ಕೇಸು ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಇನ್ನು ಗುಂಡೇಟಿಗೆ ರಾಜಶೇಖರ್ ಅನ್ನುವಂಥ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದಾರೆ. ಇದರ ಬೆನ್ನಿಗೆ ಅವರಿಗೆ ತಗುಲಿರುವಂತ ಗುಂಡು ಯಾವುದು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಸದ್ಯ ಬಳ್ಳಾರಿ ನಗರ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಗನ್ಮ್ಯಾನ್ಗಳ ಗನ್ನನ್ನು ವಶಕ್ಕೆ ಪಡೆದು ತನಿಖೆ ಮುಂದುವರಿಸಲಾಗಿದೆ. 9 ಕಡೆ ಗುಂಡುಗಳು ಬಿದ್ದಿರು ಅಥವಾ ಫೈರಿಂಗ್ ಆಗಿರೋದು ಗೊತ್ತಾಗಿದೆ ನಿನ್ನೆ ಇನ್ಸಿಡೆಂಟ್ ಅಲ್ಲಿ. ಸದ್ಯ ಗನ್ಗಳನ್ನು ವಶಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.